ಹಾಯ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಸಹಾಯವಾಣಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ SATSನಲ್ಲಿ ಹೇಗೆ ವಿದ್ಯಾರ್ಥಿಗಳ TCನ ಇಶ್ಯೂ ಮಾಡೋದು ಅಂತ ಹೇಳಿ ನೋಡೋಣ. ಸೊ ಅದಕ್ಕೆ ಮೊದಲಾಗಿ ನೀವು ನಿಮ್ಮ SATS ವೆಬ್ಸೈಟ್ ಏನಿದೆ ಅದಕ್ಕೆ ಲಾಗಿನ್ ಆಗಬೇಕು. ನಿಮ್ಮ ಶಾಲೆಯಿಂದ ಬೇರೆ ಶಾಲೆಗೆ ವರ್ಗಾವಣೆಗೊಂಡಿರುವಂತಹ ವಿದ್ಯಾರ್ಥಿಗಳ TC ಮಾತ್ರ ನೀವು ಇಶ್ಯೂ ಮಾಡಬೇಕಾಗಿರುತ್ತೆ. ಯಾವುದೇ ವಿದ್ಯಾರ್ಥಿಯ TCನ ಇಶ್ಯೂ ಮಾಡೋಕ್ಕಿಂತ ಮುಂಚೆ ಆ ವಿದ್ಯಾರ್ಥಿಗಳ ಹೆಸರಲ್ಲಿ ಅಥವಾ ಏನಾದರೂ ತಿದ್ದುಪಡಿ ಮಾಡೋದಿದ್ದರೆ ತಿದ್ದುಪಡಿ ಮಾಡ್ಕೋಬೇಕು ಒಂದನೇದಾಗಿ. ಎರಡನೇದು, ಆ ವಿದ್ಯಾರ್ಥಿನ ನೀವು ಪ್ರಮೋಟ್ ಮಾಡಿರಲೇಬೇಕಾಗಿರುತ್ತೆ. ಸೊ ಪ್ರಮೋಟ್ ಆದರೆ ಮಾತ್ರ TCನ ನೀವು ಇಶ್ಯೂ ಮಾಡಲಿಕ್ಕೆ ಆಗುತ್ತೆ. ಮೊದಲನೇದಾಗಿ ನಾವಿಲ್ಲಿ ಹೇಗೆ ವಿದ್ಯಾರ್ಥಿಗಳನ್ನ ಪ್ರಮೋಟ್ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಪ್ರಮೋಟ್ ಮಾಡ್ಕೊಳ್ಳೋಕ್ಕೆ ಮೊದಲನೇದಾಗಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಅದರೊಳಗೆ ಪ್ರಮೋಷನ್ ಡೀಟೇಲ್ಸ್, ಅದರಲ್ಲಿ ಪ್ರಮೋಟ್ ಸ್ಟೂಡೆಂಟ್ಸ್ ಅನ್ನೋದರ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ನಿಮಗೆ ಓಪನ್ ಆಗುತ್ತೆ. ಅದರೊಳಗೆ ಎಷ್ಟನೇ ತರಗತಿಯ ವಿದ್ಯಾರ್ಥಿಗಳನ್ನು ನೀವು ಪ್ರಮೋಟ್ ಮಾಡಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿ. ಸೊ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ 5ನೇ ಹಾಗೂ ಅಕಾಡೆಮಿಕ್ ಇಯರ್ 2023-24 ಅಂದರೆ ನೀವು ಕಳೆದ ಸಾಲಿನಲ್ಲಿ 5ನೇ ತರಗತಿಯಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಯನ್ನು ಪ್ರಮೋಟ್ ಮಾಡಬೇಕು ಅಂದರೆ ಆ ಥರ ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಹೇಳಿ ಕೊಡಿ. ಸೊ ಇಲ್ಲಿ ವಿದ್ಯಾರ್ಥಿ ನಿಮಗೆ ಡೀಟೇಲ್ಸ್ ಇಲ್ಲಿ ಕೆಳಗಡೆ ತೋರಿಸುತ್ತೆ. ಪ್ರಮೋಟ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಸೊ ಸಬ್ಮಿಟ್ ಅಂತ ಕೊಟ್ಟಾಗ ವಿದ್ಯಾರ್ಥಿ ಏನಿದೆ ಪ್ರಮೋಟ್ ಆಗಿದ್ದಾನೆ. ಸೊ ನೆಕ್ಸ್ಟ್ TCನ ಇಶ್ಯೂ ಮಾಡೋಕ್ಕಿಂತ ಮುಂಚೆ ಹೆಸರಿನಲ್ಲಿ ಏನಾದರೂ ತಿದ್ದುಪಡಿ ಇತ್ತು ಅಂದರೆ ಅಥವಾ ಏನಾದರೂ ಕರೆಕ್ಷನ್ಸ್ ಮಾಡೋದಿತ್ತು ಅಂತ ಮಾಡಿಕೊಳ್ಳು. ನಂತರ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಅದರಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಂಡಿವಿಜುವಲ್ ಸ್ಟೂಡೆಂಟ್ TC ಇಶ್ಯೂ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಷ್ಟನೇ ಸ್ಟ್ಯಾಂಡರ್ಡು, ಎಷ್ಟನೇ ಅಕಾಡೆಮಿಕ್ ಇಯರ್, ಸ್ಟೂಡೆಂಟ್ ಟೈಪ್ ಹಾಗೂ TC ಇಶ್ಯೂ ಟೈಪ್ ಮೇಲೆ ನೀವು ಜನರೇಟ್ TC ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಹೇಳಿ ಕೊಡಿ. ಸೊ ಆವಾಗ ವಿದ್ಯಾರ್ಥಿಯಲ್ಲಿ ತೋರಿಸುತ್ತೆ. ಎನ್ರೋಲ್ಮೆಂಟ್ ನಂಬರ್ ಸರಿಯಾಗಿದೆಯಾ ಅಂತ ಹೇಳಿ ನೋಡಿಕೊಂಡು ಇಶ್ಯೂ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕೊಡಿ. ಸೊ ಆಗ ನಿಮಗೆ ವಿದ್ಯಾರ್ಥಿಯ TC ಪ್ರಿವ್ಯೂ ಏನಿದೆ ಆ ಪ್ರಿವ್ಯೂ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಅದರೊಳಗೆ ನಿಮ್ಗೆ ಏನಾದ್ರು ತಿದ್ದುಪಡಿ ಮಾಡೋದಿತ್ತು ಅಂತ ಹೇಳಿದ್ರೆ ನೀವು TC ಇಶ್ಯೂ ಮಾಡೋಕ್ಕಿಂತ ಮುಂಚೆನೇ ಮಾಡಬೇಕು. ಅದಾದ ನಂತರ ನೀವು ಸೀದಾ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಎಡಿಟ್ ಅನ್ನೋ ಆಪ್ಷನ್ ಕಾಣುತ್ತೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಶಾಲೆಗೆ ಬಾಕಿ ಇರುವ ಎಲ್ಲ ಶುಲ್ಕಗಳನ್ನು ವಿದ್ಯಾರ್ಥಿ ಪಾವತಿ ಮಾಡಿದ್ದಾನೆಯೇ, ಸೊ ನೀವು ಹೌದು ಅಂತೇಳಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆ, ಹೌದು ಅಂತ ಕೊಡಿ. ಶಾಲೆಗೆ ವಿದ್ಯಾರ್ಥಿಯು ಕಡೆಯ ಬಾರಿಗೆ ಹಾಜರಾಗಿದ್ದ ದಿನಾಂಕ, ತಿಂಗಳನ್ನು ಸೆಲೆಕ್ಟ್ ಮಾಡಬೇಕು. ಕಳೆದ ಅಕಾಡೆಮಿಕ್ ಇಯರಲ್ಲಿ ನಿಮಗೆ ಏಪ್ರಿಲ್ 10ಗೆ ಕೊನೆಯ ದಿನ ಆಗಿತ್ತು. ಆ ದಿನ ವಿದ್ಯಾರ್ಥಿ ಹಾಜರಿದ್ದ ಆ ಲೆಕ್ಕಕ್ಕಾಗಿ ನಾನು 10ನೇ ತಾರೀಕನ್ನು ಸೆಲೆಕ್ಟ್ ಮಾಡಿದ್ದೀನಿ. ಅದಾದ ನಂತರ ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸ್ವೀಕರಿಸಿದ ದಿನಾಂಕ, ನಿಮಗೆ ಬೇರೆ ಶಾಲೆಯಿಂದ ಎಷ್ಟನೇ ದಿನಾಂಕಕ್ಕೆ TC ರಿಕ್ವೆಸ್ಟ್ ಲೆಟರ್ ಬಂದಿರುತ್ತೆ ಆ ಡೇಟನ್ನು ನೀವು ಇಲ್ಲಿ ಕೆಳಗಡೆ ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ಅರ್ಹತೆ ಇದೆಯೇ, ಎಸ್ ಅಂತ ಕೊಡಿ. ನಡತೆ ಮತ್ತು ಚಾರಿತ್ರ್ಯದಲ್ಲಿ ಸ್ಯಾಟಿಸ್ಫ್ಯಾಕ್ಟರಿ, ನಾಟ್ ಸ್ಯಾಟಿಸ್ಫ್ಯಾಕ್ಟರಿ, ಗುಡ್ ಅಂತ ಇದೆ. ಸೊ ಗುಡ್ ಅಂತ ಸೆಲೆಕ್ಟ್ ಮಾಡಿ ಜನರೇಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕೊಟ್ಟಾಗ ವಿದ್ಯಾರ್ಥಿಯ TC ಏನಿದೆ ಜನರೇಟ್ ಆಗಿದೆ. ಸೊ ನೀವು ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು TC ನಂಬರ್ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಈ TCನ ನೀವು ಪ್ರಿಂಟ್ ಅಂತ ಕೊಟ್ಟು ಸೇವ್ ಆಸ್ PDF ಆಗಿ ಸೇವ್ ಮಾಡ್ಕೋಬೋದು ಅಥವಾ ಡೈರೆಕ್ಟಾಗಿ ಪ್ರಿಂಟ್ ಕೊಟ್ಟು ಇದನ್ನು ನೀವು ಮುಂದಿನ ಶಾಲೆಗೆ ಕಳಿಸ್ಕೊಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇದಿಷ್ಟು. ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಸಹಾಯವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.